Let's go. ಹಲೋ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಟ್ರೈನ್ ಯೋರ್ ಬ್ರೈನ್ ಯೂಟ್ಯೂಬ್ ಚಾನೆಲ್. ಸ್ನೇಹಿತರೆ, ಇವತ್ತೊಂದು ವಿಡಿಯೋದಲ್ಲಿ ನಿಮಗೆ ಯಾರ್ಯಾರು ಯುವ ನಿಧಿ ಅಪ್ಲಿಕೇಶನ್ಸ್ ಮಂತ್ಲಿ ಸೆಲ್ಫ್ ಡಿಕ್ಲರೇಷನ್ ಹಾಕ್ಬೇಕಂತಿರ್ತೀರೋ, ಅನ್ಎಂಪ್ಲಾಯ್ಮೆಂಟ್ ಮಂತ್ಲಿ ಸೆಲ್ಫ್ ಡಿಕ್ಲರೇಷನ್ ತೊಂದರೆಗಳಾಗ್ತಿದೆ. ಹಂಗಂದರೆ ಅವ್ರದ್ದು ಡೇಟ್ ಆಫ್ ಫೆಚ್ ಆಗ್ತಿಲ್ಲ, ಅಥವಾ ಆಧಾರ್ ಕಾರ್ಡ್ಗೆ OTP ಬರ್ತಿಲ್ಲ, ಅಥವಾ OTP ಬಂದರೂ ಅದು OTP ಎಂಟ್ರ್ ಮಾಡೋದು ತೋರಿಸ್ತಿಲ್ಲ. ಆಮೇಲೆ ಸಬ್ಮಿಟ್ ಮಾಡಿದ್ರು ಅದು ಜೂನ್ ತಿಂಗಳು ತೋರಿಸ್ತೈತೆ. ಆಮೇಲೆ ಇಲ್ಲಿ ಹೊಸದಾಗಿ ಒಂದು ಅಪ್ಡೇಟ್ ಮಾಡಿದ್ದೆ, ದಿಸ್ ಮಂತ್ ಸೆಲ್ಫ್ ಡಿಕ್ಲರೇಷನ್ ಈ ತಿಂಗಳು ಸ್ವಯಂ ಘೋಷಣೆ ಜುಲೈ ತಿಂಗಳು, ಎಸ್ ಆರ್ ನೋ ಅಂತಿದೆ. ಅದರ ಏನು ಹಂಗಂದ್ರೆ ಏನು ಅಂತ ಹೇಳ್ಬಿಟ್ಟು ಇದೊಂದು ವಿಡಿಯೋದಲ್ಲಿ ನಿಮಗೆ ಸಂಪೂರ್ಣವಾಗಿ ಮಾಹಿತಿ ಕೊಡ್ತೀನಿ ಸ್ನೇಹಿತರೆ. ಹಾಗೆ ಸ್ಟೇಟಸ್ ಬಗ್ಗೆ ನಿಮಗೆ ಮಾಹಿತಿ ಕೊಡ್ತೀನಿ. ಸಂಪೂರ್ಣವಾಗಿ ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ ಸ್ನೇಹಿತರೆ. ಪ್ರತಿಯೊಂದು ಸ್ಟೆಪ್ ಬೈ ಸ್ಟೆಪ್ ನಿಮಗೆ ತಿಳಿಸ್ಕೊಡ್ತಾ ಇರ್ತೀನಿ. ಬನ್ನಿ ಸ್ನೇಹಿತರೆ, ಈ ವಿಡಿಯೋನ ಶುರು ಮಾಡೋಣ. ಅದಕ್ಕಿಂತ ಮುಂಚೆ ಸ್ನೇಹಿತರೆ, ಯಾರ್ಯಾರು ಇನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ನೇಹಿತರೆ. ಇದು ಮಾಹಿತಿ ನಿಮಗೆ ತುಂಬ ಇಷ್ಟ ಆಗಿದೆ, ಒಂದು ಲೈಕ್ ಕೊಡಿ. ಅದಕ್ಕಿಂತ ತುಂಬ ಇಷ್ಟ ಆಗಿದೆ ನಿಮ್ಮ ಫ್ರೆಂಡ್ಸ್ಗಳಿಗೂ ಶೇರ್ ಮಾಡಿ. ಬನ್ನಿ ಸ್ನೇಹಿತರೆ, ಈ ವಿಡಿಯೋನ ಶುರು ಮಾಡೋಣ. ಗೊತ್ತು, ಫಸ್ಟ್ ಇದು ನೀವು ಸೇವಾ ಸಿಂಧು ವೆಬ್ಸೈಟ್ ಓಪನ್ ಮಾಡ್ಕೋಬೇಕಾಗಿರುತ್ತೆ. ಸೇವಾ ಸಿಂಧುಗೆ ಹೋಗ್ಬಿಟ್ಟು ನೀವು ಲಾಗಿನ್ ಆಗಬೇಕಾಗಿರುತ್ತೆ. ಇನ್ನೂ ಲಾಗಿನ್ ಆಗಿಲ್ಲ ಅಂದರೆ ಅದಕ್ಕೇನು ಸುಮಾರು ವೀಡಿಯೋಗಳು ಮಾಡಿದ್ದೀನಿ, ಹಂಗೆ ಪ್ಲೇಲಿಸ್ಟ್ ಕ್ರಿಯೇಟ್ ಮಾಡಿದ್ದೀನಿ ಸ್ನೇಹಿತರೆ ಸೇವಾ ಸಿಂಧುಗೆ. ಅದರಿಂದ ಮುಖಾಂತರ ನೀವು ನೋಡ್ಬೋದು. ಹಾಗೆ ಸುಮಾರು ಜನಕ್ಕೆ ಏನಾಗ್ತಿದೆ ಅಂದರೆ, ಲಾಗಿನ್ ಪಾಸ್ವರ್ಡ್ ರೀಸೆಟ್ ಮಾಡ್ಬೇಕಾದ್ರೆ ಇಮೇಲ್ ಐಡಿಗೆ ಅಥವಾ ಮೊಬೈಲ್ ನಂಬರ್ಗೆ ಲಿಂಕ್ ಬರ್ತಿಲ್ಲ. ಇದರ ಲಿಂಕ್ ಬಂತಿಲ್ಲ ಅಂದರೆ ಸ್ನೇಹಿತರೆ, ನೀವು ಅಟ್ಲೀಸ್ಟ್ ಜಸ್ಟು ಗೆಟ್ OTP ಮೇಲೆ ಕ್ಲಿಕ್ ಮಾಡಿಬಿಟ್ಟು OTP ಮುಖಾಂತರ ಬೇಕಾದ್ರೆ ನೀವು ಲಾಗಿನ್ ಆಗ್ಬೋದು. ಅದು ವರ್ಕ್ ಆಗುತ್ತೆ ಸ್ನೇಹಿತರೆ ನಿಮಗೆ. ಇವಾಗ ನಾವು ಲಾಗಿನ್ ಆಗೋಣ. ಇದಕ್ಕೆ ಇಲ್ಲಿ ಲಾಗಿನ್ ಆಗಿದ್ದೀನಿ. ಲಾಗಿನ್ ಆದಮೇಲೆ ಈ ಥರ ಮೆನ್ಯೂಗೆ ಹೋಗೋಣ. ಮೆನ್ಯೂಗೆ ಹೋಗ್ಬಿಟ್ಟು ನಾವು ಇಲ್ಲಿ ಅಪ್ಲೈ ಫಾರ್ ಸರ್ವಿಸಸ್ ಅಂದಿಲ್ವ ಸ್ನೇಹಿತರೆ, ಅಲ್ಲಿಗೆ ಹೋಗೋಣ. ಅದಕ್ಕಿಂತ ಮುಂಚೆ ಸ್ನೇಹಿತರೆ, ಯಾರಿಗೇನಾರ ಪ್ರೊಫೈಲ್ ಎಡಿಟ್ ಮಾಡಬೇಕಂದ್ರೆ ನೀವು ಇಲ್ಲಿ ಮ್ಯಾನೇಜ್ ಪ್ರೊಫೈಲ್ ಮೇಲೆ ಕ್ಲಿಕ್ ಮಾಡಿ. ಅಲ್ಲಿ ನಿಮಗೆ ಸುಮಾರು ಆಪ್ಷನ್ಗಳು ತೋರಿಸುತ್ತೆ. ಇಲ್ಲಿ ವ್ಯೂ ಪ್ರೊಫೈಲು, ಎಡಿಟ್ ಪ್ರೊಫೈಲ್, ಚೇಂಜ್ ಪಾಸ್ವರ್ಡ್, ಅಪ್ಡೇಟ್ KYC. ಇದ್ರ ಬೇಕಾದ್ರೆ ನಿಮ್ಮ ಮೊಬೈಲ್ ನಂಬರು ಅಥವಾ ನಿಮ್ಮ ಇಮೇಲ್ ID ಬೇಕಾದ್ರೆ ನೀವು ಚೇಂಜ್ ಮಾಡ್ಕೋಬೋದು. ಈ ಥರ ಇದ್ರ ಬಗ್ಗೆ ನಾನು ನೆಕ್ಸ್ಟ್ ವಿಡಿಯೋ ನಿಮಗೆ ತಿಳಿಸ್ಕೊಡ್ತೀನಿ ಹೆಂಗೆ ಚೇಂಜ್ ಮಾಡೋದು ಅಂತ. ಇವತ್ತೊಂದು ವಿಡಿಯೋ ನಿಮಗೆ ಜುಲೈ ತಿಂಗಳಲ್ಲಿ ನಾನು ಸೆಲ್ಫ್ ಡಿಕ್ಲರೇಷನ್ ಹಾಕೋಕ್ಕಾಗ್ತಿಲ್ಲ ಅಂದರೆ ಅದೇನಕ್ಕೆ ಹಂಗೆ ಆಗ್ತಿದೆ ಅಂತ ನಿಮಗೆ ತಿಳಿಸ್ಕೊಡ್ತೀನಿ. ಇವಾಗ ನಾವು ಅಪ್ಲೈ ಫಾರ್ ಸರ್ವಿಸ್ ಮೇಲೆ ಕ್ಲಿಕ್ ಮಾಡೋಣ. ವ್ಯೂ ಆಲ್ ಅವೈಲೇಬಲ್ ಸರ್ವಿಸ್ ಅಂತ ಅದರ ಮೇಲೆ ಕ್ಲಿಕ್ ಮಾಡಿ ಬಂದೈತೆ. ಇಲ್ಲಿ ನಾವು ಸರ್ಚ್ ಟೆಕ್ಸ್ಟಲ್ಲಿ ಜಸ್ಟ್ ನಾವು ಯುವ ಅಂತ ಟೈಪ್ ಮಾಡೋಣ ಸಾಕು. ಟೈಪ್ ಮಾಡಿದ ತಕ್ಷಣ ನಮಗೆ ಇಲ್ಲಿ ಮೂರು ಆಪ್ಷನ್ ತೋರಿಸುತ್ತೆ. ಒಂದು ಅಪ್ಲಿಕೇಶನ್ ಫಾರ್ ಯುವ ನಿಧಿ ಸ್ಕೀಮ್, ಅಪ್ಲಿಕೇಶನ್ ಯುವ ನಿಧಿ ಅಪ್ಲಿಕೇಶನ್ ಸ್ಟೇಟಸ್ ಇಲ್ಲಿ ಏನೋ ಸರಿಯಾಗಿ ವರ್ಕ್ ಆಗ್ತಿಲ್ಲ ಅಂದರೆ ಸ್ನೇಹಿತರೆ, ನೀವು DBT ಆ್ಯಪ್ ಮುಖಾಂತರ ಬೇಕಾದ್ರೆ ನೀವು ಈಸಿ ಚೆಕ್ ಮಾಡ್ಕೋಬೋದು. ಅದರಲ್ಲಿ ನಿಮಗೆ ಕ್ಲಿಯರಾಗಿ ತೋರಿಸುತ್ತೆ. ಓಕೆನಾ. ನಾವು ಅಪ್ಲಿಕೇಶನ್ ಫಾರ್ ಮಂತ್ಲಿ ಅನ್ಎಂಪ್ಲಾಯ್ಮೆಂಟ್ ಸೆಲ್ಫ್ ಡಿಕ್ಲರೇಷನ್ ಮೇಲೆ ಕ್ಲಿಕ್ ಮಾಡೋಣ ಸ್ನೇಹಿತರೆ. ಇದ್ರ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಅದು ಈ ಥರ ಹೊಸ ಹೋಮ್ ಪೇಜ್ ಅಪ್ಡೇಟ್ ಆಗಿರೋ ಜುಲೈ ತಿಂಗಳು ಮಾತ್ರ ಇದು ಓಪನ್ ಆಗುತ್ತೆ. ಇದರಲ್ಲಿ ನಿಮಗೆ ಏನಂದರೆ ನೀವು ಜುಲೈ ತಿಂಗಳು ಮಾತ್ರ ಹಾಕೋಕ್ಕಾಗುತ್ತೆ. ಪ್ರೀವಿಯಸ್ ಮಂತ್ಸ್ದೆಲ್ಲ ನೀವು ಹಾಕೋಕ್ಕಾಗಲ್ಲ. ಫ್ಯೂಚರಲ್ಲಿ ಅಪ್ಡೇಟ್ ಮಾಡಿದ್ರೆ ಮಾಡ್ತಾರೆ ಪ್ರಿವಿಯಸ್ ಮಂತ್ದು ಹೆಂಗೆ ಹಾಕೋದಂತ. ಇವಾಗ ನಾವಿಲ್ಲಿ ಡೈರೆಕ್ಟ್ ಫಿಲ್ಅಪ್ ಮಾಡ್ಕೊಂಡು ಹೋಗೋಣ ಸ್ಟೆಪ್ ಬೈ ಸ್ಟೆಪ್. ಫಸ್ಟ್ ನಾವಿಲ್ಲಿ ಆಧಾರ್ ಕಾರ್ಡ್ ನಂಬರ್ ಎಂಟ್ರ್ ಮಾಡೋಣ. ಆಧಾರ್ ಕಾರ್ಡ್ ನಂಬರ್ ಎಂಟ್ರ್ ಮಾಡಿದ ತಕ್ಷಣ ಅದು ಈ ಥರ ತೋರಿಸುತ್ತೆ. ಇಲ್ಲಿ ನಾವು ಏನಂದರೆ ಜಸ್ಟ್ ನಾವಿಲ್ಲಿ ಅಗ್ರಿ ಮೇಲೆ ಕ್ಲಿಕ್ ಮಾಡಬೇಕಾಗಿರುತ್ತೆ ಅಷ್ಟೇ. ಇದು ನಿಮ್ಗೆ ಗೊತ್ತಿರೋದೆ. ಇವಾಗ ನಮಗೆ ಒಂದು OTP ಹೋಗಿರುತ್ತೆ. ಆಧಾರ್ ಕಾರ್ಡ್ಗೆ ಯಾವ ಮೊಬೈಲ್ ನಂಬರ್ ರಿಜಿಸ್ಟರ್ಡ್ ಆಗಿರುತ್ತೋ ಆ ನಂಬರ್ಗೆ ಬಂದಿದೆ OTP. ಎಂಟ್ರ್ ಮಾಡೋಣ. ಇವಾಗ ಅಂದರೆ OTP ನಾನು ಎಂಟ್ರ್ ಮಾಡಿದ್ದೀನಿ. ಇಲ್ಲಿ ನಿಮ್ಗೆ ಏನಾದ್ರು ಇಲ್ಲಿ OTP ವ್ಯಾಲಿಡೇಟ್ ಆಗ್ತಿಲ್ಲ ಅಂದರೆ ನೀವು ಡೈರೆಕ್ಟ್ ಕಾಪಿ ಮಾಡಬೇಡಿ. ಡೈರೆಕ್ಟ್ ನಮ್ಮ ಮೆಸೇಜ್ನ ಆ್ಯಸ್ ಇಟ್ ಈಸ್ ಹೆಂಗಿದೆ ಹಂಗೆ ನೋಡ್ಬಿಟ್ಟು ನೀವೇ ಮ್ಯಾನ್ಯುವಲಾಗಿ ಟೈಪ್ ಮಾಡಿ. ಇಲ್ಲಿ ಅದು ಒಂದೊಂದು ಸಲ ವರ್ಕ್ ಆಗುತ್ತೆ. ಏನಾದ್ರು ನೀವು ಡೈರೆಕ್ಟಾಗಿ ಕಾಪಿ ಮಾಡಿ ಪೇಸ್ಟ್ ಮಾಡಿದ್ರೆ ಅದು ಒಂದೊಂದು ಸಲ ವರ್ಕ್ ಆಗೋಲ್ಲ. ಅದಕ್ಕೋಸ್ಕರ ನೀವೇ ಮ್ಯಾನ್ಯುವಲಾಗಿ ಟೈಪ್ ಮಾಡಿದ್ನ ಟೈಪ್ ಮಾಡಿಬಿಟ್ಟು ನಾವಿಲ್ಲಿ ವ್ಯಾಲಿಡೇಟ್ ಮೇಲೆ ಕ್ಲಿಕ್ ಮಾಡೋಣ. ಕ್ಲಿಕ್ ಮಾಡಿದ ತಕ್ಷಣ ನಮ್ಮ ಹೆಸರು ಆಧಾರ್ ಕಾರ್ಡಲ್ಲಿ ಹೆಂಗಿರುತ್ತೆ ಹಂಗೆ ಹೆಸರು ಮತ್ತು ರಿಫರೆನ್ಸ್ ನಂಬರು, ಯುವ ನಿಧಿ ರಿಫರೆನ್ಸ್ ನಂಬರು, ಡಿಗ್ರಿ ರಿಜಿಸ್ಟರ್ಡ್ ಆಗಿರುವ ರಿಜಿಸ್ಟ್ರೇಷನ್ ನಂಬರು ಅಂತ ಬರುತ್ತೆ. ಅದೆಲ್ಲ ನಮಗೆ ಕರೆಕ್ಟಾಗಿ ಬರಬೇಕು. ಈ ಥರ ಬಂದರೆ ಮಾತ್ರ ನೀವು ಜುಲೈ ತಿಂಗ್ ಸೆಲ್ಫ್ ಡಿಕ್ಲರೇಷನ್ ಕರೆಕ್ಟ್ ಆಗ್ತಿದೆಯಾ ಅಂತ. ಅಂದರೆ ಇದರಲ್ಲಿ ಯಾವ್ದಾದ್ರು ಒಂದು ಡೀಟೇಲ್ಸ್ ಮಿಸ್ ಆಗೋದ್ರು ಅದು ನಿಮಗೆ ಸರಿಯಾಗಿ ಆಗ್ತಿಲ್ಲ ಅಂತ ಆಗ ನೀವು ಏನು ಮಾಡಬೇಕಂತ ಇರುತ್ತೆ ಅಂದರೆ, ನೀವು ಇದನ್ನ ರಿಫ್ರೆಶ್ ಮಾಡಿ. ಇಲ್ಲಾಂದರೆ ಇದನ್ನ ಲಾಗೌಟ್ ಆಗ್ಬಿಟ್ಟು ಸೇವಾ ಸಿಂಧಿಂದ ಲಾಗೌಟ್ ಆಗ್ಬಿಟ್ಟು ನೀವು ಸ್ವಲ್ಪ ನಾಳೆ ಮತ್ತೆ ಟ್ರೈ ಮಾಡಿ ಲಾಗಿನ್ ಆಗಿಬಿಟ್ಟು. ಅಂದರೆ ಹಂಗೂ ಇನ್ನೂ ಆಗಿಲ್ಲ ಅಂದರೆ ನೀವು ಸ್ಟೇಟಸ್ ಚೆಕ್ ಮಾಡಬೇಕಾಗಿರುತ್ತೆ. ಸ್ಟೇಟಸಲ್ಲಿ ಏನಾರು ಅಪ್ಲಿಕೇಶನ್ ರಿಸೀವ್ ಆಗ್ಬಿಟ್ಟು 2 ಮಂತ್ಸ್ ಆಗಿದ್ದರೆ ಅಪ್ಲೈ ಮಾಡೋಕ್ಕೆ ಹೋಗಿ. ಏನಾರು 2 ಮಂತ್ಸ್ ಆಗಿಲ್ಲ, ಜಸ್ಟ್ ಜೂನ್ ತಿಂಗಳಲ್ಲಿ ಮಾತ್ರ ನಮಗೆ ಏನಾರು ಆಗಿದೆ ಅಂದರೆ ಅಪ್ಲಿಕೇಶನ್ ರಿಸೀವ್ಡು, ಆಗ ನೀವು ಹಾಕಕ್ಕೆ ಹೋಗಬೇಡಿ. ಮಂತ್ ಎಂಡ್ ಅಲ್ಲಿ ಹಾಕಕ್ಕೆ ಹೋಗಿ. ಇದು ಜುಲೈ ಮಂತ್ ಎಂಡ್ ಅಂದರೆ ನಿಮಗೆ 30th ಅಲ್ಲ 25ಗೆಲ್ಲ ಇದು ವೆಬ್ಸೈಟ್ ಕ್ಲೋಸ್ ಆಗುತ್ತೆ ಅನ್ಎಂಪ್ಲಾಯ್ಮೆಂಟು. ಅದಕ್ಕಿಂತ ಮುಂಚೆ ನೀವು ಹಾಕ್ಬೇಕಾಗಿರುತ್ತೆ. 25 ಒಳಗಡೆ ನೀವು ಹಾಕಬೇಕು. ಮಂತ್ ಎಂಡ್ ಅಂದರೆ ಸೆಲ್ಫ್ ಡಿಕ್ಲರೇಷನಲ್ಲಿ 25 ಒಳಗಡೆ ನೀವು ಹಾಕಬೇಕಾಗಿರುತ್ತೆ. ಆಗ ಟ್ರೈ ಮಾಡಿ ಸ್ನೇಹಿತರೆ. ಇವಾಗ ನಿಮಗೆ ಅದು ವರ್ಕ್ ಆಗುತ್ತೆ. ಇವಾಗ ನಾವಿಲ್ಲಿ ಏನು ಮಾಡೋಣ, ದಿಸ್ ಮಂತ್ ಸೆಲ್ಫ್ ಡಿಕ್ಲರೇಷನ್ ಅಂತ ಬ್ರ್ಯಾಕೆಟಲ್ಲಿ ಜುಲೈ ಮಂತ್ ಅಂತ ಕೊಟ್ಟಿದ್ದಾರೆ. ಇದಕ್ಕೆ ನಾವು ಏನು ಮಾಡಬೇಕಾಗಿರುತ್ತೆ, ದಿಸ್ ಮಂತ್ ಅಂದರೆ ಈ ಮಂತೆ. ಯಾಕೆ ನಾವು ಇದಕ್ಕೆ ಎಸ್ ಅಂತ ನಾವು ಕ್ಲಿಕ್ ಮಾಡಬೇಕಾಗಿರುತ್ತೆ. ನೋ ಅಂತ ಕ್ಲಿಕ್ ಮಾಡಿದ್ರೆ ಇದು
ನಿಮಗೆ ಜುಲೈ ತಿಂಗಳಲ್ಲಿ ನೀವು ಸೆಲ್ಫ್ ಡಿಕ್ಲರೇಷನ್ ಆಗ್ತಿಲ್ಲ ಅಂತ, ಅದಕ್ಕೋಸ್ಕರ ನಾವಿಲ್ಲಿ ಎಸ್ ಅಂತ ಕ್ಲಿಕ್ ಮಾಡಬೇಕಾದ್ರೆ ಈ ಮಂತಿಗೆ ಮಾತ್ರ ನಾವು ಟಿಕ್ ಮಾಡ್ತಿದ್ದೀವಿ. ಇಲ್ಲ ನೋ ಅಂತ ಕ್ಲಿಕ್ ಮಾಡಿದ್ರೆ ಅದು ನಮಗೆ ಜುಲೈ ಮಂತ್ ತೋರಿಸಲ್ಲ, ಅದು ಪ್ರೀವಿಯಸ್ ಮಂತು ಸೆಲೆಕ್ಟ್ ಆಗುತ್ತೆ ಆಟೋಮೆಟಿಕ್ಕು. ನಾವಿಲ್ಲಿ ಎಸ್ ಅಂತ ಕ್ಲಿಕ್ ಮಾಡಿದ್ರೆ ಅದು ಈ ಮಂತು ಸೆಲೆಕ್ಟ್ ಆಗುತ್ತೆ. ನಾವು ಇಲ್ಲಿ ಸೆಲ್ಫ್ ಡಿಕ್ಲರೇಷನ್ ಅಂತಿದೆ, ಇಲ್ಲಿ ಸ್ವಯಂ ಘೋಷಣೆ ಒಪ್ಪಿಗೆ ಅಂತ, ಇಲ್ಲಿ ನಾವಿಲ್ಲಿ ಎಸ್ ಮೇಲೆ ಕ್ಲಿಕ್ ಮಾಡೋಣ. ಆ್ಯಸ್ ಇಟ್ ಈಸ್ ನಮಗೆ ಇಲ್ಲಿ ಏನು ವೆರಿಫಿಕೇಷನ್ ಕಾಣಿಸ್ತಿದೆ ಆ ವೆರಿಫಿಕೇಷನ್ ನಂಬರ್ನ ಆ್ಯಸ್ ಇಟ್ ಈಸ್ ನಾವಿಲ್ಲಿ ಎಂಟ್ರ್ ಮಾಡಬೇಕಾಗಿರುತ್ತೆ. ನೋಡಿ ಸ್ನೇಹಿತರೆ, ನಾನು ಆ್ಯಸ್ ಇಟ್ ಈಸ್ ಎಂಟ್ರ್ ಮಾಡಿದ್ದೀನಿ, ಎಲ್ಲ ಕರೆಕ್ಟಾಗಿ ಅದು ಆಟೋಮೆಟಿಕ್ ಆಗಿಲ್ಲ ಫಿಲಪ್ ಆಗಿದೆ. ಆಧಾರ್ ಕಾರ್ಡ್ ಎಂಟ್ರ್ ಆಗಿದ ತಕ್ಷಣ ಇವಾಗ ನಾವಿಲ್ಲಿ ಸಬ್ಮಿಟ್ ಬಟನ್ ಕ್ಲಿಕ್ ಮಾಡೋಣ. ಸುಮಾರು ಜನಕ್ಕೆ ಏನಂದರೆ ಆಧಾರ್ ಕಾರ್ಡ್ ನಮ್ಮ ಎಂಟ್ರ್ ಆಗಿದ ತಕ್ಷಣ ಡೇಟಾವೆಲ್ಲ ಫೆಚ್ ಆಗ್ತಿರಲ್ಲ. ಆ ಫೆಚ್ ಆಗ್ತಿಲ್ಲ ಅಂದರೆ ನೀವು ಸಹ ವೇಟ್ ಮಾಡಬೇಕಾಗಿರುತ್ತೆ. ಇಲ್ಲಾಂದರೆ ನೀವು ಯುವ ನಿಧಿಗೆ ಕಾಂಟ್ಯಾಕ್ಟ್ ಮಾಡೋರು ಎತ್ತಿಲ್ಲ ಅಂದರೆ ಜಸ್ಟ್ ನೀವು ವೇಟ್ ಮಾಡಿ, ಇಲ್ಲ ನಮ್ಗೆ ಮೆಸೇಜ್ ಮಾಡಿ ನಮ್ಗೆ ಏನಂತ ನಿಮ್ಗೆ ತಿಳಿಸ್ಕೊಡ್ತೀನಿ. ಇನ್ಸ್ಟಾಗ್ರಾಮಲ್ಲಿ ಬೇಕಾದ್ರೆ ನೀವು ಡೈರೆಕ್ಟ್ ನನಗೆ ರಿಪ್ಲೈ ಮಾಡ್ಬೋದು. ಅವು ಜಸ್ಟ್ ನಾವಿಲ್ಲಿ ಸಬ್ಮಿಟ್ ಬಟನ್ ಮೇಲೆ ಕ್ಲಿಕ್ ಮಾಡೋಣ. ಪ್ರೋಸೆಸ್ ಆಯ್ತಿದೆ. ನೋಡಿ ಸ್ನೇಹಿತರೆ, ಇಲ್ಲಿ ಸಬ್ಮಿಟ್ ಬಟನ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಈ ಥರ ಡೀಟೇಲ್ಸ್ ಎಲ್ಲ ಕರೆಕ್ಟಾಗಿದೆಯಲ್ವ ಅಂತ ಒಂದ್ಸಲ ನೋಡ್ಕೊಬೇಡಿ. ಯಾಕಂದರೆ ಡೀಟೇಲ್ಸ್ ಏನೋ ಕರೆಕ್ಟಾಗಿಲ್ಲ ಅಂದರೆ ಸಬ್ಮಿಟ್ ಕೊಟ್ಬಿಟ್ರೆ ಅದು ಲಾಸ್ಟ್ ಸ್ಟೆಪ್ಪು ಚೇಂಜ್ ಮಾಡೋಕ್ಕಾಗಲ್ಲ. ಅದಕ್ಕೋಸ್ಕರ ಇಲ್ಲಿ ಸಬ್ಮಿಟ್ ಬಟನ್ ಮೇಲೆ ಕ್ಲಿಕ್ ಮಾಡಿ, ಇದು ಲಾಸ್ಟ್ ಸ್ಟೆಪ್. ನಿಮಗೆ ಬಟನ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಇಲ್ಲಿ ಈ ಥರ ಓಪನ್ ಆಗುತ್ತೆ, ಅಕ್ನಾಲೇಜ್ಮೆಂಟ್ ಓಪನ್ ಆಗುತ್ತೆ. ಈ ಅಕ್ನಾಲೇಜ್ಮೆಂಟ್ನ ನೀವು ಇಲ್ಲಿ ಇದನ್ನ ಪ್ರಿಂಟ್ ಮಾಡೋರು ಇಟ್ಕೋಬೋದು ಅಥವಾ ಎಕ್ಸ್ಪೋರ್ಟ್ ಟು PDF ಅಂತಾರು ಟಿಕ್ ಮಾಡ್ಕೋಬೋದು. ಎಕ್ಸ್ಪೋರ್ಟ್ ಟು PDF. ಸ್ನೇಹಿತರೆ, ನಾವಿಲ್ಲಿ ಜುಲೈ ತಿಂಗಳು ಸೆಲ್ಫ್ ಡಿಕ್ಲರೇಷನ್ ಹಾಕಿದರೆ ಆದರೆ ಇಲ್ಲಿ ತೋರಿಸ್ತಿಲ್ಲ ಅಕ್ನಾಲೇಜ್ಮೆಂಟಲ್ಲಿ ನಮಗೆ ಜೂನ್ ತಿಂಗಳು ತೋರಿಸ್ತಿದೆ. ಪರವಾಗಿಲ್ಲ, ಈ ಥರ ಬಂದರೂ ಏನೂ ಆಗಲ್ಲ, ಯಾಕಂದರೆ ಇದು ವೆಬ್ಸೈಟ್ ಹಂಗೆ ಮಾಡಿದ್ದಾರೆ ಇಲ್ಲಿ. ಅದಕ್ಕೋಸ್ಕರ ಅದಕ್ಕೆ ಅಕ್ನಾಲೇಜ್ಮೆಂಟಲ್ಲಿ ಈ ಥರ ಬರ್ತಿದೆ. ಅದಕ್ಕೋಸ್ಕರ ನೀವು ಏನೂ ಚಿಂತೆ ಮಾಡಬೇಡಿ, ಇನ್ನೊಂದು ಸಲನೂ ಹಾಕೋಕ್ಕೆ ಹೋಗಬೇಡಿ. ಏನಾರು ಫರ್ದರ್ ಏನೋ ಅಪ್ಡೇಟ್ಸ್ ಇದ್ದರೆ ನಿಮಗೆ ಇದ್ರ ಬಗ್ಗೆ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಸ್ನೇಹಿತರೆ. ಹಾಗೆ ಇದ್ರ ಬಗ್ಗೆ ನಿಮ್ಗೆ ಏನೋ ಒಂದು ಡೌಟ್ಸ್ ಇದ್ದರೂ ಸೇವ್ ಸಿಂಧು ಆಗಿರಲಿ ಅಥವಾ ಯುವ ನಿಧಿ ಅಥವಾ ಏನೋ ಒಂದು ಸ್ಕಾಲರ್ಶಿಪ್ ಡೀಟೇಲ್ಸ್ ಬಗ್ಗೆ ಆಗಿದ್ರೂ ನೀವು ಜಸ್ಟ್ ಕಮೆಂಟ್ ಬಾಕ್ಸಲ್ಲಿ ತಿಳಿಸ್ಬೋದು. ಇಲ್ಲಾಂದರೆ ಡೈರೆಕ್ಟಾಗಿ ಇನ್ಸ್ಟಾ ಮುಖಾಂತರ ನಾವು ಕಾಂಟ್ಯಾಕ್ಟ್ ಮಾಡ್ಬೋದು ಸ್ನೇಹಿತರೆ. ನಿಮಗೇನೋ ಅಕ್ನಾಲೇಜ್ಮೆಂಟ್ ಏನೋ ಡೌನ್ಲೋಡ್ ಆಗಿಲ್ಲ ಅಂದರೆ ಅಥವಾ ಅಕ್ನಾಲೇಜ್ಮೆಂಟ್ ಏನೋ ಶೋ ಅಪ್ ಆಗಿಲ್ಲ, ನೀವು ಅಪ್ಲೈ ಮಾಡಬೇಕು ಸೆಲ್ಫ್ ಡಿಕ್ಲರೇಷನ್ನು, ನೀವೇನು ಅದು ಕಂಪ್ಲೀಟ್ ಆಗಿದೆಯಿಲ್ವ ಅಂತ ತಿಳ್ಕೊಳ್ಳೋಕೆ ನೀವು ಜಸ್ಟ್ ಬ್ಯಾಕ್ ಬಂದುಬಿಟ್ಟು ಈ ಥರ ಮೆನ್ಯೂವಲ್ಲಿ ವ್ಯೂ ಸ್ಟೇಟಸ್ ಆಫ್ ಅಪ್ಲಿಕೇಶನ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ನಾವಿಲ್ಲಿ ಫಸ್ಟು ಇನ್ಕಂಪ್ಲೀಟ್ ಏನಾರು ಆಗಿದೆ ಅಂತ ನಾವು ಚೆಕ್ ಮಾಡ್ಕೋಬೇಕಾಗಿರುತ್ತೆ. ಅದಕ್ಕೆ ನಾವಿಲ್ಲಿ ವ್ಯೂ ಇನ್ಕಂಪ್ಲೀಟ್ ಅಪ್ಲಿಕೇಶನ್ ಮೇಲೆ ಕ್ಲಿಕ್ ಮಾಡಿದ್ರೆ ಅಲ್ಲಿ ನಮ್ಗೆ ತೋರಿಸುತ್ತೆ ಏನಾರು ಇನ್ಕಂಪ್ಲೀಟ್ ಆಗಿದ್ರೆ ನಮಗೆ ಈ ಥರ ತೋರಿಸುತ್ತೆ ಸ್ನೇಹಿತರೆ. ಯಾವುದೋ ಒಂದು ಅಪ್ಲಿಕೇಶನ್ ಆಗಿರಲಿ ನಾವು ಸೇವ್ ಸಿಂಧುಲ್ಲಿ ಹಾಕಿದರೆ ಇನ್ಕಂಪ್ಲೀಟ್ ಅಪ್ಲಿಕೇಶನ್ ಇಲ್ಲಿ ಬಂದು ಡ್ರಾಪ್ ಅಪ್ ಡೌನ್ ಆಗುತ್ತೆ. ಇಲ್ಲಿ ನಾವು ಕ್ಲಿಕ್ ನೋಡ್ಬೋದು ಇನ್ಕಂಪ್ಲೀಟ್ ಅಪ್ಲಿಕೇಶನ್ ಅಂತ, ನಾವು ಇಲ್ಲಿ ಕಂಪ್ಲೀಟ್ ಮಾಡ್ಕೋಬೋದು. ಅಥವಾ ಇದು ನಾವು ಏನಾದ್ರು ಬೇಡ ಅಂದರೆ ನಾವು ಬೇಕಾದ್ರೆ ನಾವು ಡಿಲೀಟ್ ಮಾಡ್ಕೋಬೋದು ಸ್ನೇಹಿತರೆ. ನಾವೇನು ಕಂಪ್ಲೀಟ್ ಆಗಿದ್ದರೆ ಜಸ್ಟ್ ಇಲ್ಲಿ ಟ್ರ್ಯಾಕ್ ಅಪ್ಲಿಕೇಶನ್ ಸ್ಟೇಟಸ್ ಮೇಲೆ ಕ್ಲಿಕ್ ಮಾಡಿ, ಟ್ರ್ಯಾಕ್ ಅಪ್ಲಿಕೇಶನ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಈ ಥರ ಓಪನ್ ಆಗುತ್ತೆ. ಇಲ್ಲಿ ನೀವು ಏನು ಚೇಂಜಸ್ ಮಾಡ್ಕೋಬೇಡಿ, ಜಸ್ಟ್ ಗೆಟ್ ಡೇಟಾ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ನೋಡಿ ಸ್ನೇಹಿತರೆ, ನಿಮಗೆ ಇಲ್ಲಿ ಎಲ್ಲ ಥರದ್ದು ನೀವು ಎಷ್ಟು ತಿಂಗಳು ಹಾಕಿರ್ತೀರ ಸೆಲ್ಫ್ ಡಿಕ್ಲರೇಷನ್ ಅಷ್ಟು ತೋರಿಸುತ್ತೆ. ಹಂಗೆ ಏನಾದ್ರು ಬೇರೆದೇನು ಅಪ್ಲಿಕೇಶನ್ ಹಾಕಿದ್ರೆ ಅದು ತೋರಿಸುತ್ತೆ. ನೀವು ಜಸ್ಟ್ ನೀವು ಡೇಟ್ ನೋಡಿ, ಯಾವ ಡೇಟಲ್ಲಿ ಹಾಕಿರ್ತಾರೆ ಆ ಡೇಟಿಗೆ ನಿಮಗೆ ಇಲ್ಲಿ ಬಂದು ಕೂತ್ಕೊಂಡಿರುತ್ತೆ ಸಬ್ಮಿಷನ್ ಡೇಟು. ಏನಾದ್ರು ಇಲ್ಲಿ ಡೇಟ್ ಕರೆಕ್ಟ್ ಆಗಿದೆ, ನಿಮ್ಮ ಅಪ್ಲಿಕೇಶನ್ ರೆಫರೆನ್ಸ್ ನಂಬರ್ ಕರೆಕ್ಟ್ ಆಗಿದೆ, ನಿಮ್ಮ ಅಪ್ಲಿಕೇಶನ್ ಸಕ್ಸಸ್ ಆಗಿದೆ ಅಂತ. ಏನಾದ್ರು ಇನ್ಕಂಪ್ಲೀಟ್ ಆಗಿದ್ರೆ ಅಲ್ಲಿ ತೋರಿಸುತ್ತೆ, ಅಲ್ಲಿ ಹೋಗ್ಬಿಟ್ಟು ನೀವು ಕಂಪ್ಲೀಟ್ ಮಾಡ್ಕೋಬೋದು. ಈ ಥರ ಸಿಂಪಲಾಗಿ ನೀವು ಚೆಕ್ ಮಾಡ್ಕೋಬೋದು ಅಪ್ಲಿಕೇಶನ್ ಸೆಲ್ಫ್ ಡಿಕ್ಲರೇಷನ್ ಏನಾರು ಆಗಿದೆ ಇಲ್ವ ಅಂತ. ಅದೇ ಥರ ಇದು ಅಲ್ಲದೆ ಬೇರೆ ಅಪ್ಲಿಕೇಶನ್ ಬೇಕಾದ್ರೆ ನೀವು ಚೆಕ್ ಮಾಡ್ಕೋಬೋದು ಸ್ನೇಹಿತರೆ.